ನಮಸ್ಕಾರ. ನಾವು ಪ್ರತಿದಿನ ಗೊತ್ತಿದ್ದೋ ಗೊತ್ತಿಲ್ಲವೆಯೋ ಒಂದು ಕೆಲಸವನ್ನು ಮಾತ್ರ ನಿರಂತರವಾಗಿ ಮಾಡ್ತಾನೇ ಇರ್ತೀವಿ. ಅದುವೇ ಉಸಿರಾಟ. ದಿನಕ್ಕೆ ಸುಮಾರು 20,000ಕ್ಕೂ ಹೆಚ್ಚು ಬಾರಿ. ಇದೇನಪ್ಪಾ ಇಷ್ಟು ಸಹಜವಾದ ವಿಷಯದ ಬಗ್ಗೆ ಮಾತಾಡ್ತಿದ್ದಾರಲ್ಲ ಅಂತ ಅನ್ಕೋಬೇಡಿ. ಯಾಕಂದ್ರೆ ನಮ್ಮ ಮುಂದಿರೋ ಗಾಯತ್ರಿ ಚೈತನ್ಯದ ಕೆಲವು ಭಾಗಗಳು ಹೇಳೋದೇನಂದ್ರೆ, ಈ ಉಸಿರಾಟ ಕೇವಲ ಒಂದು ಜೈವಿಕ ಕ್ರಿಯೆಯಲ್ಲ, ಅದರಲ್ಲೊಂದು ಇಡೀ ಬ್ರಹ್ಮಾಂಡದ ರಹಸ್ಯವೇ ಅಡಗಿದೆ ಅಂತ. ಹೌದು. ಆಕ್ಚುಲಿ ನಮ್ಮ ಇವತ್ತಿನ ಚರ್ಚೆಯ ಗುರಿನೇ ಅದು. ನಾವು ಉಸಿರಾಡುವಾಗ ನಮಗೆ ಅರಿವಿಲ್ಲದಂತೆ ಒಂದು ಮಂತ್ರ ಜಪ ಆಗ್ತಾ ಇರುತ್ತೆ. ಅದನ್ನೇ ಸೋಹಂ ಅಂತಾರೆ. ಹಾಗಂದ್ರೆ ಏನು? ಈ ಸೋಹಂ ಮಂತ್ರಕ್ಕೂ ನಮ್ಮ ಜೀವಶಕ್ತಿಗೂ ಗಾಯತ್ರಿಗೂ ಏನ್ ಸಂಬಂಧ? ಇದೆಲ್ಲ ಆ ಗಾಯತ್ರಿ ಚೈತನ್ಯದ ಆಧಾರದ ಮೇಲೆ ಹಂತ ಹಂತವಾಗಿ ಬಿಡಿಸಿ ನೋಡೋಣ. ನಮ್ಮ ದಿನನಿತ್ಯದ ಉಸಿರಾಟದ ಹಿಂದಿರೋ ಈ ಅದ್ಭುತ ಆಧ್ಯಾತ್ಮಿಕ ಆಯಾಮವನ್ನು ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಿದ್ರೆ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ. ಎಲ್ಲದಕ್ಕೂ ಮೂಲ ಅಂತ ಹೇಳಲಾಗುವ ಓಂಕಾರ ಅಥವಾ ಪ್ರಣವ, ಗಾಯತ್ರಿ ಚೈತನ್ಯದ ಪ್ರಕಾರ ಇದು ಕೇವಲ ಒಂದು ಶಬ್ದ ಅಲ್ಲ, ಇಡೀ ಸೃಷ್ಟಿಯ ಸಂಕೇತ. ಇದನ್ನು ಅ, ಉ ಮತ್ತು ಮ ಅಂತ 3 ಭಾಗಗಳಾಗಿ ವಿಂಗಡಿಸಲಾಗಿದೆಯಲ್ವಾ? ಖಂಡಿತ. ಇಲ್ಲಿಂದಲೇ ವಿಷಯದ ಆಳ ಶುರುವಾಗೋದು. ಈ 3 ಅಕ್ಷರಗಳಿದೆಯಲ್ಲ, ಅವು ಕೇವಲ ಅಕ್ಷರಗಳಲ್ಲ. ಅವು ಬ್ರಹ್ಮಾಂಡದ ಬೇರೆ ಬೇರೆ ಆಯಾಮಗಳ ಪ್ರತೀಕ. ಉದಾಹರಣೆಗೆ ನಮ್ಮ ಪ್ರಜ್ಞೆಯ ಸ್ಥಿತಿಗಳನ್ನೇ ತಗೊಳ್ಳಿ. ಆ ಅನ್ನೋದು ನಾವು ಎಚ್ಚರವಾಗಿರುವ ಜಾಗೃತ ಅವಸ್ಥೆ. ಓಹೋ. ಊ ಅನ್ನೋದು ನಾವು ಕನಸು ಕಾಣುವ ಸ್ವಪ್ನಾವಸ್ಥೆ. ಮತ್ತು ಮ ಅನ್ನೋದು ಗಾಢ ನಿದ್ರೆಯ ಸುಷುಪ್ತಿ ಅವಸ್ಥೆ. ಒಂದ್ ನಿಮಿಷ. ಅಂದ್ರೆ ನಾವು ಓಂ ಅಂತ ಉಚ್ಚರಿಸಿದಾಗ ನಮ್ಮ ಪ್ರಜ್ಞೆಯ ಈ 3 ಸ್ಥಿತಿಗಳನ್ನ ಆ ಶಬ್ದದಲ್ಲಿ ಹಿಡಿದಿರ್ತಿದ್ದೇವೆ ಅಂತಾನಾ? ಇದು ನಿಜಕ್ಕೂ ಅದ್ಭುತ. ಇದಕ್ಕೆ ಬೇರೆ ಆಯಾಮಗಳು ಇವೆಯಾ? ಖಂಡಿತ ಇವೆ. ಇದೇ ಅ, ಉ, ಮ ಅಕ್ಷರಗಳನ್ನು ದೈವಗಳಿಗೆ ಹೋಲಿಸಿದರೆ ಅ ಸೃಷ್ಟಿಕರ್ತ ಬ್ರಹ್ಮನನ್ನು, ಸರಿ, ಉ ಪಾಲಕ ವಿಷ್ಣುವನ್ನು ಮತ್ತು ಮ ಲಯಕಾರಕ ಮಹೇಶನನ್ನು ಪ್ರತಿನಿಧಿಸುತ್ತೆ. ಇದನ್ನೂ ಮುಗಿದಿಲ್ಲ. ಪ್ರಕೃತಿಯ 3 ಗುಣಗಳನ್ನು ನೋಡಿದರೆ ಅ ರಜೋಗುಣ ಅಂದ್ರೆ ಚಟುವಟಿಕೆ ಮತ್ತು ಕ್ರಿಯೆ, ಉ ಸತ್ವಗುಣ ಅಂದ್ರೆ ಶುದ್ಧತೆ ಸಮತೋಲನ, ಮ ತಮೋಗುಣ ಅಂದ್ರೆ ಜಡತ್ವ ಮತ್ತು ಅಂಧಕಾರ. ಹಾಗಾದ್ರೆ ಕಾಲವನ್ನು ಇದು ಪ್ರತಿನಿಧಿಸುತ್ತಾ? ಹೌದು. ಅ ಭೂತಕಾಲ, ಉ ವರ್ತಮಾನ ಕಾಲ ಮತ್ತು ಮ ಭವಿಷ್ಯತ್ ಕಾಲ. ಹೀಗೆ ನೋಡಿದಾಗ ಓಂಕಾರ ಅನ್ನೋದು ಕೇವಲ ಒಂದು ಪವಿತ್ರ ಶಬ್ದವಾಗಿ ಉಳಿಯೋದಿಲ್ಲ. ಅದು ಇಡೀ ಸೃಷ್ಟಿಯ ಒಂದು ನೀಲಿನಕ್ಷೆ, ಒಂದು ಕಾಸ್ಮಿಕ್ ಬ್ಲೂ ಪ್ರಿಂಟ್ ತರ ಕಾಣಿಸುತ್ತೆ. ಅದಕ್ಕೆ ಗಾಯತ್ರಿ ಚೈತನ್ಯದಲ್ಲಿ ಇದನ್ನು ನಾದಬ್ರಹ್ಮ ಅಂತಾರಲ್ಲ, ಹಾಗೆ ಅಂದ್ರೆ ಶಬ್ದರೂಪದಲ್ಲಿರುವ ಬ್ರಹ್ಮ. ಓಕೆ, ಇದು ಬ್ರಹ್ಮಾಂಡದ ಮಟ್ಟದಲ್ಲಿ ಆಯ್ತು. ಈ ಬ್ರಹ್ಮಾಂಡದ ನಕ್ಷೆಗೂ ನಮ್ಮ ದೇಹದೊಳಗಿನ ಜೀವಶಕ್ತಿಗೂ ಹೇಗೆ ಸಂಬಂಧ ಕಲ್ಪಿಸೋದು? ಇಲ್ಲಿ ಪ್ರಾಣದ ಪಾತ್ರ ಏನು? ಅತ್ಯುತ್ತಮ ಪ್ರಶ್ನೆ. ಇಲ್ಲಿಂದ ನಾವು ಬ್ರಹ್ಮಾಂಡದಿಂದ ನಮ್ಮ ದೇಹದೊಳಗೆ ಪ್ರಯಾಣ ಮಾಡ್ತೀವಿ. ಪ್ರಾಣ ಅಂದ್ರೆ ಜೀವಶಕ್ತಿ. ಅದೇ ನಮ್ಮನ್ನು ಬದುಕಿಸಿರೋದು. ಈಗ ಗಾಯತ್ರಿ ಅನ್ನೋ ಪದದ ಅರ್ಥವನ್ನು ನೋಡೋಣ. ಗಾಯತ್ರಿ ಚೈತನ್ಯದ ಪ್ರಕಾರ ಗಯ ಅಂದ್ರೆ ಪ್ರಾಣಗಳು, ತ್ರ ಅಂದ್ರೆ ರಕ್ಷಿಸುವುದು. ಹಾಗಾಗಿ ಗಾಯತ್ರಿ ಅಂದ್ರೆ ಪ್ರಾಣಗಳನ್ನು ರಕ್ಷಿಸುವಂಥದ್ದು. ಆಹಾ, ಹಾಗಾಗಿ ಪ್ರಾಣಾಯಾಮದಂತಹ ಅಭ್ಯಾಸಗಳು ನಮ್ಮ ಪ್ರಾಣಶಕ್ತಿಯನ್ನು ರಕ್ಷಣೆ ಮಾಡ್ಲಿಕ್ಕಿರೋದು. ಅಂದ್ರೆ ಜೀವಶಕ್ತಿಯನ್ನು ಸಂರಕ್ಷಿಸಿ ಅದನ್ನ ಅನಾವಶ್ಯಕವಾಗಿ ವ್ಯಯ ಆಗದಂತೆ ತಡೆಯೋದು. ಸರಿ, ಈಗ ಪ್ರಾಣ ಮತ್ತು ಗಾಯತ್ರಿ ನಡುವಿನ ಸಂಬಂಧ ಸ್ಪಷ್ಟವಾಯಿತು. ಆದ್ರೆ ಇದಕ್ಕೂ ಉಸಿರಾಟಕ್ಕೂ ಏನು ನೇರ ಸಂಬಂಧ? ಇಲ್ಲೇ ವಿಷಯ ಇನ್ನಷ್ಟು ಆಳವಾಗೋದು. ಈ ಪ್ರಾಣಿವನ್ನೇ ಹಂಸ ಅಂತಾನೂ ಕರೆಯುತ್ತಾರೆ. ಇದು ಕೇವಲ ಒಂದು ಹೆಸರಲ್ಲ, ಇದೊಂದು ಮಂತ್ರ. ನಮ್ಮ ಉಸಿರಾಟಕ್ಕೂ ಈ ಹಂಸ ಮಂತ್ರಕ್ಕೂ ನೇರವಾದ ನಂಟಿದೆ. ಹಂಸ ಮಂತ್ರ ಅದು ಹೇಗೆ ನಮ್ಮ ಉಸಿರಾಟದ ಜೊತೆ ಸೇರ್ಕೊಂಡಿದೆ? ನಾವು ಸಾಮಾನ್ಯವಾಗಿ ಒಂದು ಮಂತ್ರವನ್ನ ಬಾಯಲ್ಲಿ ಹೇಳಿ ಜಪಿಸ್ತೇವೆ ಅಲ್ವಾ? ಆದ್ರೆ ಈ ಹಂಸ ಮಂತ್ರವನ್ನು ನಾವು ಜಪಿಸಬೇಕಾಗಿಲ್ಲ. ಅದು ತಾನಾಗಿಯೇ ನಡೀತಾ ಇರುತ್ತೆ. ಅದಕ್ಕೆ ಇದನ್ನ ಅಜಪಾ ಜಪ ಅಂತಾರಂತಾರೆ. ಅಜಪಾ ಜಪ? ಹೌದು. ಅಂದ್ರೆ ಜಪ ಮಾಡುವ ಪ್ರಯತ್ನವಿಲ್ಲದೆ ಸಹಜವಾಗಿ ನಡೆಯುವ ಜಪ. ನಿರಂತರವಾಗಿ ಹಂಸ ಹಂಸ ಎಂದು ಜಪಿಸುತ್ತಾ ಹೋದಂತೆ ಕಾಲಕ್ರಮೇಣ ಅದು ಸೋಹಂ ಸೋಹಂ ಆಗಿ ಬದಲಾಗುತ್ತೆ. ಸೋಹಂ ಅಂದ್ರೆ ಸಹ ಅಹಂ, ಅವನೇ ನಾನು ಅಥವಾ ಆ ಬ್ರಹ್ಮವೇ ನಾನು ಅಂತ ಅರ್ಥ. ಅಂದ್ರೆ ನಮ್ಮ ಪ್ರತಿ ಉಸಿರು ಕೂಡ ನಾನು ಆ ಬ್ರಹ್ಮಾಂಡದ ಒಂದು ಭಾಗ ಅಂತ ಹೇಳ್ತಿದೆಯಾ? ಇದು ಹೇಗೆ ಸಾಧ್ಯ? ಇದು ನಮ್ಮ ಅರಿವಿಗೆ ಬರೋದೇ ಇಲ್ವಲ್ಲ? ಹೌದು, ಅದಕ್ಕೆ ಇದು ಶಬ್ದಾತೀತ ಸಾಧನೆ. ನಮಗೆ ಕೇಳಿಸುವುದಿಲ್ಲ, ಆದರೆ ಇದು ನಡೆಯುತ್ತಲೇ ಇರುತ್ತದೆ. ಗಾಯತ್ರಿ ಚೈತನ್ಯದ ವಿವರಣೆಯ ಪ್ರಕಾರ
ನಾವು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಸಕಾರದ ಧ್ವನಿ ಮತ್ತು ಉಸಿರನ್ನು ಹೊರಗೆ ಬಿಡುವಾಗ ಹಕಾರದ ಧ್ವನಿ ಸೂಕ್ಷ್ಮವಾಗಿ ಹುಟ್ಟಿಕೊಳ್ಳುತ್ತೆ. ಹೀಗೆ ಸ ಮತ್ತು ಹ ಸೇರಿ ಸೋಹಂ ಆಗುತ್ತೆ. ಇದು ನಮ್ಮ ಹೃದಯ ಬಡಿತದ ಹಾಗೆ. ನಾವು ಗಮನ ಕೊಡದಿದ್ರೂ ಅದು ಬಡಿದುಕೊಳ್ತಲೇ ಇರುತ್ತಲ್ವಾ? ಹಾಗೆಯೇ ಈ ಅಜಪ. ಇದು ತುಂಬಾ ಆಳವಾದ ಕಲ್ಪನೆ. ಇದಕ್ಕೆ ಬೇರೆ ಬೇರೆ ಅರ್ಥಗಳನ್ನೋ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಉದಾಹರಣೆಗೆ ಹಕ್ಕಾರ ಶಿವನ ಸ್ವರೂಪ, ಸಕಾರ ಶಕ್ತಿಯ ಸ್ವರೂಪ, ಹಾಗೆ ಹ ಪುರುಷ, ಸ ಪ್ರಕೃತಿ. ಅಂದರೆ ನಮ್ಮ ಪ್ರತಿ ಉಸಿರು ಕೂಡ ಈ ಎರಡು ಮೂಲಭೂತ ಶಕ್ತಿಗಳ, ಶಿವ ಶಕ್ತಿಯರ, ಪುರುಷ ಪ್ರಕೃತಿಯರ ಮಿಲನವನ್ನು ಸಂಕೇತಿಸುತ್ತೆ. ನಿಖರವಾಗಿಯೂ ಇದೇ ಕಾರಣಕ್ಕೆ ಜ್ಞಾನ, ಕಲೆ, ವಿವೇಕದ ದೇವತೆಯಾದ ಸರಸ್ವತಿಯ ವಾಹನವಾಗಿ ಹಂಸವನ್ನು ತೋರಿಸಲಾಗುತ್ತೆ. ಹಂಸ ಶುದ್ಧತೆಯ ಸಂಕೇತ. ಅದು ಹಾರು ಮತ್ತು ನೀರನ್ನು ಬೇರ್ಪಡಿಸುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆಯೇ ಜ್ಞಾನಿಯು ಸತ್ಯ ಮತ್ತು ಮಿಥ್ಯೆಯನ್ನು ಬೇರ್ಪಡಿಸಬೇಕು ಅನ್ನೋದರ ಪ್ರತೀಕ ಅದು. ನಮ್ಮೊಳಗಿನ ಈ ಹಂಸ ಅಥವಾ ಸೋಹಂ ಜಪ ನಮ್ಮನ್ನು ಆ ಜ್ಞಾನದ ಕಡೆಗೆ ಕೊಂಡೊಯ್ಯುವ ವಾಹನ. ಸರಿ, ನಮ್ಮ ಪ್ರತಿ ಉಸಿರು ಒಂದು ಆಧ್ಯಾತ್ಮಿಕ ಸಾಧನೆ ಅಂತ ಗೊತ್ತಾಯ್ತು. ಹಾಗಿದ್ರೆ ಈ ಸಾಧನೆ ಒಂದು ದಿನದಲ್ಲಿ ಎಷ್ಟು ಬಾರಿ ನಡೆಯತ್ತೆ? ಇದರ ಬಗ್ಗೆ ಏನಾದ್ರೂ ಲೆಕ್ಕಾಚಾರ ಇದೆಯಾ? ಖಂಡಿತ ಇದೆ. ಗಾಯತ್ರಿ ಚೈತನ್ಯದಲ್ಲಿ ಇದಕ್ಕೊಂದು ಸ್ಪಷ್ಟವಾದ ಗಣಿತವನ್ನೇ ಕೊಟ್ಟಿದ್ದಾರೆ. ಒಬ್ಬ ಆರೋಗ್ಯವಂತ ಮನುಷ್ಯ ಒಂದು ಪೂರ್ಣ ಉಸಿರನ್ನು ತೆಗೆದುಕೊಳ್ಳಲು, ಅಂದ್ರೆ ಒಳಗಿಳಿದು ಹೊರಗ್ಬಿಡಲು, ಸರಾಸರಿ 4 ಸೆಕೆಂಡ್ಗಳನ್ನು ತೆಗೆದುಕೊಳ್ತಾನೆ. ಈ ಲೆಕ್ಕದ ಪ್ರಕಾರ 1 ನಿಮಿಷಕ್ಕೆ 15 ಉಸಿರುಗಳು. 1 ನಿಮಿಷಕ್ಕೆ 15 ಉಸಿರುಗಳು. ಹಾಗಿದ್ರೆ 1 ಗಂಟೆಗೆ 15 × 60 ಅಂದ್ರೆ 900 ಉಸಿರುಗಳು. 1 ದಿನಕ್ಕೆ 24 ಗಂಟೆಗಳು ಅಂದ್ರೆ 900 × 24. ಇದು 21,600 ಆಗುತ್ತೆ. ಸರಿಯಾದ ಲೆಕ್ಕ. ದಿನಕ್ಕೆ 21,600 ಉಸಿರುಗಳು. ಇದರರ್ಥ ನಾವು ಪ್ರತಿದಿನ 21,600 ಬಾರಿ ಸೋಹಂ ಎಂಬ ಗಾಯತ್ರಿ ಮಂತ್ರವನ್ನು ನಮಗೆ ಅರಿವಿಲ್ಲದೆಯೇ ಜಪಿಸುತ್ತೇವೆ. ಇದನ್ನ ಅಜಪ ಗಾಯತ್ರಿ ಅಂತ ಕರೆಯೋದು. ಇದು ನಿಜಕ್ಕೂ ಬೆರಗು ಮೂಡಿಸುತ್ತೆ. ಇದೊಂದು ಆಧ್ಯಾತ್ಮಿಕ ಕಲ್ಪನೆ ಅಷ್ಟೇ ಅಲ್ಲ, ಅದಕ್ಕೊಂದು ಗಣಿತದ ಚೌಕಟ್ಟನ್ನು ಕೊಟ್ಟಿರೋದು ವಿಶೇಷ. ಆದ್ರೆ ಒಬ್ಬ ಸಾಮಾನ್ಯ ಕೇಳುಗನಿಗೆ ಒಂದು ಪ್ರಶ್ನೆ ಬರಬಹುದು. ವೈಜ್ಞಾನಿಕವಾಗಿ ನೋಡಿದ್ರೆ ಉಸಿರಾಟ ಅನ್ನೋದು ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ನ ವಿನಿಮಯ ಅಷ್ಟೇ. ಶ್ವಾಸಕೋಶದ ಒಂದು ಜೈವಿಕ ಕ್ರಿಯೆ. ಈ ವೈಜ್ಞಾನಿಕ ದೃಷ್ಟಿಕೋನವನ್ನು ಮತ್ತು ಈ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಹೇಗೆ ಒಟ್ಟಿಗೆ ನೋಡೋದು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಗಾಯತ್ರಿ ಚೈತನ್ಯದ ದೃಷ್ಟಿಕೋನವು ವಿಜ್ಞಾನವನ್ನು ಅಲ್ಲಗಳೆಯುವುದಿಲ್ಲ. ಅದು ವಿಜ್ಞಾನದ ಆಚೆಗಿನ ಒಂದು ಆಯಾಮವನ್ನು ತೋರಿಸುತ್ತೆ. ಉಸಿರಾಟ ಒಂದು ಜೈವಿಕ ಕ್ರಿಯೆ ಅನ್ನೋದು ಸತ್ಯ. ಆದ್ರೆ ಅದೇ ಸಮಯದಲ್ಲಿ ಆ ಕ್ರಿಯೆಯ ಲಯಬದ್ಧತೆ, ಅದರ ನಿರಂತರತೆ, ಇದರಲ್ಲಿ ಒಂದು ಆಳವಾದ ಅರ್ಥವಿರಬಹುದು ಅಂತ ಈ ತತ್ವಗಳು ಹೇಳ್ತವೆ. ಹೇಗೆ ಅಂದ್ರೆ, ಒಂದು ಗಡಿಯಾರ ಯಾಂತ್ರಿಕವಾಗಿ ಕೆಲಸ ಮಾಡುತ್ತೆ, ಆದರೆ ಅದು ನಮಗೆ ಕಾಲ ಎಂಬ ಅಮೂರ್ತ ಕಲ್ಪನೆಯನ್ನು ತಿಳಿಸುತ್ತೆ. ಹಾಗೆಯೇ ಉಸಿರಾಟ ಎಂಬ ಯಾಂತ್ರಿಕ ಕ್ರಿಯೆ ನಮಗೂ ಬ್ರಹ್ಮಾಂಡಕ್ಕೂ ಇರುವ ಸಂಬಂಧವನ್ನು ತಿಳಿಸುವ ಒಂದು ಮಾಧ್ಯಮವಾಗಿರ್ಬೋದು. ಅದ್ಭುತವಾದ ಹೋಲಿಕೆ. ಹಾಗಾದ್ರೆ ಈ 21,600 ಜಪಗಳನ್ನ ಮಾಡೋದರ ಉದ್ದೇಶವಾದರೂ ಏನು? ಇದರ ಪ್ರಯೋಜನವೇನು? ಇಲ್ಲಿ ಗಾಯತ್ರಿ ಚೈತನ್ಯ ಒಂದು ಮಾರ್ಗದರ್ಶನ ನೀಡುತ್ತೆ. ನಮ್ಮ ಜೀವನದಲ್ಲಿ ಲೌಕಿಕ ಮತ್ತು ಪಾರಮಾರ್ಥಿಕ ಎರಡೂ ಮುಖ್ಯ. ನಾವು ದಿನಕ್ಕೆ 21,600 ಉಸಿರುಗಳನ್ನು ತೆಗೆದುಕೊಳ್ತೇವೆ. ಇದರಲ್ಲಿ ಕನಿಷ್ಠ ಅರ್ಧದಷ್ಟನ್ನಾದರೂ, ಅಂದ್ರೆ 10,800 ಉಸಿರುಗಳನ್ನಾದರೂ ಪಾರಮಾರ್ಥಿಕ ಸಾಧನೆಗೆ ಮೀಸಲಿಡಬೇಕು ಅನ್ನೋದು ಇಲ್ಲಿನ ಆಶಯ. ಅಂದ್ರೆ ಆತ್ಮವಿಮರ್ಶೆಗೆ, ಧ್ಯಾನಕ್ಕೆ, ಸತ್ಕಾರ್ಯಗಳಿಗೆ. ಹೌದು. ಉಳಿದರ್ಧ ನಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಇರಲಿ. ಅಂದ್ರೆ ನಮ್ಮ ಉಸಿರಾಟದ ಬಗ್ಗೆ ಜಾಗೃತರಾಗಿ ಅದರ ಒಂದು ಭಾಗವನ್ನಾದರೂ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಬಳಸ್ಕೊಳ್ಬೇಕು ಅನ್ನೋದು ಇದರ ಹಿಂದಿನ ಉದ್ದೇಶ. ಓಕೆ, ನಮ್ಮ ಉಸಿರುಗಳ ಒಂದು ಭಾಗವನ್ನು ನಾವು ಜಾಗೃತವಾಗಿ ಬಳಸಬೇಕು ಅಂತ ಗೊತ್ತಾಯ್ತು. ಈಗ ಇನ್ನೊಂದು ಕುತೂಹಲದ ಪ್ರಶ್ನೆ. ಈ 21,600 ಉಸಿರುಗಳು ಅಥವಾ ಜಪಗಳು ದೇಹದಲ್ಲಿ ಎಲ್ಲಿಗೋಗ್ತಾವೆ? ಇವು ಕೇವಲ ಶ್ವಾಸಕೋಶಕ್ಕೆ ಹೋಗಿ ಬರುವುದಾದರೆ ಈ ಆಧ್ಯಾತ್ಮಿಕ ಲೆಕ್ಕಾಚಾರಕ್ಕೆ ಅರ್ಥವೇನು? ಇಲ್ಲೇ ನಮ್ಮ ಚರ್ಚೆಯ ಅಂತಿಮ ಮತ್ತು ಅತ್ಯಂತ ಆಸಕ್ತಿದಾಯಕ ಭಾಗ ಬರೋದು. ಈ 21,600 ಜಪಗಳು ಕೇವಲ ಶ್ವಾಸಕೋಶದಲ್ಲಿ ಉಳಿಯೋದಿಲ್ಲ. ಅವು ನಮ್ಮ ಇಡೀ ಶರೀರದ ಶಕ್ತಿ ಕೇಂದ್ರಗಳಾದ ಚಕ್ರಗಳಿಗೆ ಹಂಚಿಕೆಯಾಗ್ತವೆ. ಚಕ್ರಗಳು ಅಂದ್ರೆ ನಮ್ಮ ದೇಹದಲ್ಲಿರುವ ಶಕ್ತಿ ಕೇಂದ್ರಗಳು. ಯೋಗ ಮತ್ತು ಧ್ಯಾನದಲ್ಲಿ ಇದರ ಬಗ್ಗೆ ಹೆಚ್ಚು ಕೇಳಿರ್ತೇವೆ.
ಹಾಗಿದ್ರೆ ಈ ಉಸಿರಿನ ಹಂಚಿಕೆ ಹೇಗಾಗುತ್ತೆ? ಹೌದು. ಗಾಯತ್ರಿ ಚೈತನ್ಯದಲ್ಲಿ ಈ 21,600 ಜಪಗಳ ಹಂಚಿಕೆಯ ಒಂದು ಸುಂದರವಾದ ಚಿತ್ರಣವಿದೆ. ನಮ್ಮ ದೇಹದಲ್ಲಿ ಪ್ರಮುಖವಾಗಿ 7 ಚಕ್ರಗಳಿವೆ. ನಮ್ಮ ಉಸಿರಾಟದ ಶಕ್ತಿ ಈ 7 ಚಕ್ರಗಳಿಗೆ ಹಂಚಿ ಹೋಗುತ್ತೆ. ನಮ್ಮ ಬೆನ್ನುಮೂಳೆಯ ತಳದಿಂದ ಆರಂಭಿಸೋಣ. ಮೊದಲನೆಯದು ಮೂಲಾಧಾರ ಚಕ್ರ. ಇದಕ್ಕೆ 600 ಜಪಗಳು ಸಮರ್ಪಣೆಯಾಗುತ್ತವೆ. ಇದರ ಅಧಿಪತಿ ಗಣನಾಥ. 21,600ರಲ್ಲಿ 600 ಜಪಗಳು ಮೂಲಾಧಾರಕ್ಕೆ. ಸರಿ, ಮುಂದಿನದು. ಎರಡನೆಯದು ಸ್ವಾಧಿಷ್ಠಾನ ಚಕ್ರ. ಇದು ಹೊಟ್ಟೆಯ ಕೆಳಭಾಗದಲ್ಲಿದ್ದು ನಮ್ಮ ಸೃಜನಶೀಲತೆ ಮತ್ತು ಭಾವನೆಗಳ ಕೇಂದ್ರ. ಇದಕ್ಕೆ 6,000 ಜಪಗಳು ಹೋಗ್ತವೆ. ಇದರ ಅಧಿಪತಿ ಬ್ರಹ್ಮದೇವ. ಮೂರನೇದು ಮಣಿಪೂರಕ ಚಕ್ರ. ಇದು ನಮ್ಮ ಆತ್ಮವಿಶ್ವಾಸ ಮತ್ತು ಶಕ್ತಿಯ ಕೇಂದ್ರ. ಇದಕ್ಕೂ ಕೂಡ 6,000 ಜಪಗಳು. ಇದರ ಅಧಿಪತಿ ವಿಷ್ಣುದೇವ. ನಾಲ್ಕನೆಯದು ಹೃದಯದ ಭಾಗದಲ್ಲಿರುವ ಅನಾಹತ ಚಕ್ರ. ಇದು ಪ್ರೀತಿ, ಕರುಣೆಯ ಕೇಂದ್ರ. ಇದಕ್ಕೂ 6,000 ಜಪಗಳು ಮೀಸಲು. ಇದರ ಅಧಿಪತಿ ರುದ್ರದೇವ. ಒಂದು ನಿಮಿಷ. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಸ್ವಾಧಿಷ್ಠಾನ, ಮಣಿಪೂರಕ ಮತ್ತು ಅನಾಹತ. ಈ 3 ಮಧ್ಯದ ಚಕ್ರಗಳಿಗೆ ತಲಾ 6,000 ಅಂದ್ರೆ ಒಟ್ಟು 18,000 ಜಪಗಳು ಹೋಗುತ್ತಿವೆ. ಬಹುಪಾಲು ಶಕ್ತಿ ಇಲ್ಲೇ ಕೇಂದ್ರೀಕೃತವಾಗಿದೆ. ಗಾಯತ್ರಿ ಚೈತನ್ಯದಲ್ಲಿ ಇದಕ್ಕೇನಾದ್ರೂ ಕಾರಣ ಕೊಟ್ಟಿದ್ದಾರಾ? ಯಾಕೆ ಈ ಕೇಂದ್ರಗಳಿಗೆ ಇಷ್ಟೊಂದು ಶಕ್ತಿ? ಅತ್ಯುತ್ತಮವಾದ ಗಮನ. ಹೌದು, ಸೃಷ್ಟಿ ಅಂದ್ರೆ ಸ್ವಾಧಿಷ್ಠಾನ, ಪಾಲನೆ ಅಂದ್ರೆ ಮಣಿಪೂರಕ ಮತ್ತು ಪ್ರೀತಿ ಅನಾಹತ ಇವೇ ಮನುಷ್ಯನ ಜೀವನದ ಮುಖ್ಯ ಚಾಲಕ ಶಕ್ತಿಗಳು ಅಲ್ವಾ? ನಮ್ಮ ಸೃಜನಶೀಲತೆ, ನಮ್ಮ ಶಕ್ತಿ ಸಾಮರ್ಥ್ಯ ಮತ್ತು ನಮ್ಮ ಸಂಬಂಧಗಳು ಇವುಗಳಿಗಾಗಿ ನಾವು ಹೆಚ್ಚು ಶಕ್ತಿಯನ್ನು ವ್ಯಯಿಸುತ್ತೇವೆ. ಈ ಚಕ್ರಗಳು ನಮ್ಮ ಲೌಕಿಕ ಜೀವನದ ಕೇಂದ್ರ ಬಿಂದುಗಳು. ಹಾಗಾಗಿ ನಮ್ಮ ಹೆಚ್ಚಿನ ಜೀವಶಕ್ತಿ ಇಲ್ಲಿಗೆ ಹರಿಯುತ್ತೆ ಅನ್ನೋದು ಇಲ್ಲಿನ ತರ್ಕ. ಅರ್ಥವಾಯಿತು. ಹಾಗಾದ್ರೆ ಒಟ್ಟು 18,600 ಜಪಗಳ ಲೆಕ್ಕ ಸಿಕ್ಕಿತು. 6,000 ಪ್ಲಸ್ 6,000 ಪ್ಲಸ್ 6,000 ಪ್ಲಸ್ 600. ಉಳಿದ 3,000 ಜಪಗಳು ಎಲ್ಲಿಗೆ ಹೋಗ್ತವೆ? ಉಳಿದವು ಮೇಲಿನ ಹೆಚ್ಚು ಸೂಕ್ಷ್ಮವಾದ ಚಕ್ರಗಳಿಗೆ ಹೋಗ್ತವೆ. 5ನೆಯದು ಗಂಟಲಿನಲ್ಲಿರುವ ವಿಶುದ್ಧಿ ಚಕ್ರ. ಇದು ನಮ್ಮ ಸಂವಹನದ ಕೇಂದ್ರ. ಇದಕ್ಕೆ 1,000 ಜಪಗಳು. ಅಧಿಪತಿ ಈಶ್ವರ. 6ನೆಯದು ಹುಬ್ಬುಗಳ ಮಧ್ಯದಲ್ಲಿರುವ ಆಜ್ಞಾಚಕ್ರ. ಇದೇ ನಮ್ಮ ಜ್ಞಾನ ಮತ್ತು ಅಂತಃಪ್ರಜ್ಞೆಯ ಕೇಂದ್ರ. ಇದಕ್ಕೂ 1,000 ಜಪಗಳು. ಅಧಿಪತಿ ಸದಾಶಿವ ಅಥವಾ ಸದ್ಗುರು. ಈಗ 20,600 ಆಯ್ತು. ಕೊನೆಯ 1,000 ಜಪಗಳು. ಕೊನೆಯ 1,000 ಜಪಗಳು ತಲೆಯ ಮೇಲ್ಭಾಗದಲ್ಲಿರುವ ಸಹಸ್ರಾರ ಪದ್ಮಕ್ಕೆ ಸಮರ್ಪಣೆ. ಇದು ನಮ್ಮ ಆಧ್ಯಾತ್ಮಿಕ ಸಂಪರ್ಕದ ಪರಮಪ್ರಜ್ಞೆಯ ಕೇಂದ್ರ. ಇದರ ಅಧಿಪತಿ ಪರಮಾತ್ಮ. ಹೀಗೆ 600, 6,000, 6,000, 6,000, 1,000, 1,000 ಮತ್ತು 1,000 ಎಲ್ಲವನ್ನೂ ಕೂಡಿಸಿದಾಗ ನಮ್ಮ ದಿನದ 21,600 ಉಸಿರುಗಳ ಲೆಕ್ಕಾಚಾರ ಪೂರ್ಣವಾಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದಾಗ ಇಂದಿನ ನಮ್ಮ ಈ ಚರ್ಚೆ ಒಂದು ಅದ್ಭುತವಾದ ಪ್ರಯಾಣದಂತಿತ್ತು. ಬ್ರಹ್ಮಾಂಡದ ಮೂಲಧ್ವನಿಯಾದ ಓಂಕಾರದಿಂದ ಶುರುವಾಗಿ ಅದು ನಮ್ಮ ಜೀವಶಕ್ತಿಯಾದ ಪ್ರಾಣದ ಮೂಲಕ ನಮ್ಮ ಉಸಿರಾಟದಲ್ಲಿ ಸೋಹಂ ಎಂಬ ನಮಗರಿವಿಲ್ಲದೆ ನಡೆಯುವ ಜಪವಾಗಿ ಹೇಗೆ ಪರಿವರ್ತನೆಯಾಗುತ್ತೆ ಅಂತ ನೋಡಿಲೆವು. ಅಷ್ಟೇ ಅಲ್ಲ, ಆ 21,600 ಉಸಿರುಗಳು ನಮ್ಮ ದೇಹದೊಳಗಿನ ಸಪ್ತಚಕ್ರಗಳಲ್ಲಿ ಹೇಗೆ ಹಂಚಿಹೋಗಿ ನಮ್ಮ ಭೌತಿಕ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಪೋಷಿಸುತ್ತಿವೆ ಎಂಬುದನ್ನು ಅರಿತೆವು. ಅದು ಕೇವಲ ಬದುಕಲು ಬೇಕಾದ ಒಂದು ಜೈವಿಕ ಕ್ರಿಯೆಯಲ್ಲ. ಅದು ಒಂದು ಸೇತುವೆ. ನಮ್ಮ ವೈಯಕ್ತಿಕ ಪ್ರಜ್ಞೆಗೂ ಅಂದ್ರೆ ವ್ಯಷ್ಟಿಗೂ ಮತ್ತು ಈ ಬ್ರಹ್ಮಾಂಡದ ಮಹಾಪ್ರಜ್ಞೆಗೂ ಸಮಷ್ಟಿಗೂ ನಡುವೆ ಪ್ರತಿಕ್ಷಣವೂ ಸಂಪರ್ಕ ಕಲ್ಪಿಸುವ ಒಂದು ಸಹಜ ಆಧ್ಯಾತ್ಮಿಕ ಸಾಧನೆ. ಇದಕ್ಕಾಗಿಯೇ ಜ್ಞಾನೋದಯ ಅನ್ನೋದು ನಾವು ಹೊಸದಾಗಿ ಏನನ್ನೋ ಶುರು ಮಾಡುವುದಲ್ಲ, ಬದಲಿಗೆ ನಮ್ಮೊಳಗೆ ಈಗಾಗಲೇ ನಿರಂತರವಾಗಿ ನಡೀತಿರುವ ಈ ಕ್ರಿಯೆಯ ಬಗ್ಗೆ ಜಾಗೃತರಾಗುವುದು ಅಂತ ಹೇಳ್ಬೋದು. ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆಯನ್ನು ಬಿಟ್ಟು ಹೋಗುವುದಾದರೆ, ಗಾಯತ್ರಿ ಚೈತನ್ಯದ ಈ ಭಾಗಗಳು ಹೇಳುವಂತೆ ನಮ್ಮ ದೇಹವು ನಮ್ಗೆ ಗೊತ್ತಿಲ್ಲದೆಯೇ ದಿನಕ್ಕೆ 21,600 ಬಾರಿ ಈ ಗಹನವಾದ ಸಾಧನೆಯನ್ನು ಮಾಡುತ್ತಿದೆ. ಹಾಗಾದರೆ ಈ ಸಹಜವಾದ ತಾನಾಗಿಯೇ ನಡೆಯುವ ಕ್ರಿಯೆಗೆ ನಮ್ಮ ಅರಿವು ಮತ್ತು ಸಂಕಲ್ಪವನ್ನು ಸೇರಿಸಿದಾಗ ನಮ್ಮೊಳಗೆ ಯಾವ ಅಗಾಧವಾದ ಶಕ್ತಿ ಮತ್ತು ಜ್ಞಾನ ಅನಾವರಣಗೊಳ್ಳಬಹುದು?
ಈ ಪ್ರಶ್ನೆ ನಮ್ಮನ್ನು ನಮ್ಮ ಉಸಿರಾಟವನ್ನು ಹೊಸ ದೃಷ್ಟಿಯಿಂದ ನೋಡುವಂತೆ ಪ್ರೇರೇಪಿಸುತ್ತದೆ.